ಲಿಂಗಾಯತ ಧರ್ಮದ ಹೋರಾಟದ ಈ ವೇವ್ ಏನಿತ್ತಲ್ಲ ಉಬ್ರ ಅದು 17ರಲ್ಲಿ ಆರಂಭ ಆಗಿತ್ತು. ಆದರೆ ನಾವು 13 12 13ರಲ್ಲೇ ನಾವು ಈ ಕೆಲಸವನ್ನು ಆರಂಭ ಮಾಡಿದೆವು. ಕೆಲವು ಸ್ನೇಹಿತರ ಗುಂಪುಗಳನ್ನು ಕಟ್ಕೊಂಡು ವಚನಗಳ ಪ್ರಚಾರ, ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆ ಸಿಗಬೇಕು ಅನ್ನುವಂಥ ಕೆಲಸಗಳು ಆರಂಭ ಮಾಡಿದ್ದೀವಿ. ಶಿವಾಜಿಯ ನೈಜ ಇತಿಹಾಸ, ಶಿವಾಜಿಯನ್ನು ಇವತ್ತು ಹಾಗೆ ಗೋಬ್ರಾಹ್ಮಣ ರಕ್ಷಕ ಹಿಂದುವಿ ಸಾಮ್ರಾಟ ಅಂತ ಬಿಂಬಿಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳು ಅಂತಲೂ ನನಗೆ ಗೊತ್ತಿತ್ತು. ಶಿವಾಜಿಯನ್ನು ಯಾರು ಸತಾಯಿಸಿದ್ದಾರೆ, ಶಿವಾಜಿಯನ್ನು ಯಾರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಇಲ್ಲ ನಮ್ಮಲ್ಲಿ ಭಾರತದಲ್ಲಿ ಚಳವಳಿಗಳನ್ನು ಹೇಗೆ ಹೊಡಿಬೇಕು ಅನ್ನೋದು ಒಂದು ದೊಡ್ಡ ಗುಂಪೇ ಇದೆ. ಲಂಕೇಶ್ ಅವ್ರನ್ನ ಜಾತಿ ಆಧಾರದಲ್ಲಿ ದುರುಪಯೋಗ ಮಾಡ್ಕೊಂಡವರು ಇದ್ದಾರೆ. ಲಂಕೇಶ್ ಅವರು ಆದ್ರಲ್ಲ ಲಂಕೇಶ್ ಖಂಡಿತ ಜಾತಿವಾದಿ. ಲಂಕೇಶ್ ತಾನು ಲಿಂಗಾಯತ ಅಂತ ಎಲ್ಲೂ ಗುರುತಿಸ್ಕೊಳ್ತಿರ್ಲಿಲ್ಲ. ಲಂಕೇಶ್ ಅವ್ರ ಹತ್ರ ಲಿಂಗಾಯತರು ಅಂತ ಹೋಗಿ ಆ ಸಲಿಗೆಯಿಂದ ಬೆಳೆದವರು ಇದ್ದಾರೆ. ಆಮೇಲೆ ಲಂಕೇಶನ ಸಿದ್ಧಾಂತವನ್ನೇ ಧಿಕ್ಕರಿಸಿ ಹೊರಗೆ ಬಂದು ಸ್ವಾರ್ಥಿಗಳಾಗಿ ಮನುವಾದಿಗಳ ಜೊತೆ ಸೇರಿದವರು ಇದ್ದಾರೆ. ಇವತ್ತಿನ ಚಳವಳಿಗಳು ಕೇವಲ ಶೋ ಆಫ್ ಆಗಿದಾವೆ, ಹಣ ಮಾಡುವಂಥ ಹೋರಾಟಗಳಾಗಿದ್ದಾವೆ. ಅಂಥದ್ರಲ್ಲೂ ಕೂಡ ಈ ಲಿಂಗಾಯತ ಚಳವಳಿ ಕೂಡ ಶೋ ಆಫ್ ಆಗ್ತಾ ಇದೆ ಅಂತ ಎಲ್ಲರ ಅನುಮಾನ ಐತಲ್ಲ. ಆತ್ಮೇರೆ, ಶರಣಾರ್ಥಿ, ಲಿಂಗಾಯತ ಧರ್ಮ, ಸ್ವತಂತ್ರ ಲಿಂಗಾಯತ ಧರ್ಮದ ಹೋರಾಟ, ಇದರ ಜೊತೆಗೆ ಅನೇಕ ವಿಡಿಯೋಗಳ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ವೀಕ್ಷಕರನ್ನು ಹೊಂದಿದ ಹೆಗ್ಗಳಿಕೆ ನಮ್ಮ ಇತ್ತೀಚಿನ ವಿಚಾರವಾದಿಗಳಾಗಿರುವ JS ಪಾಟೀಲ್ ಅವರದು. ಅವರನ್ನು ನಾನು ವಚನ ಟಿವಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಶರಣಾರ್ಥಿ ಸರ್. JS ಪಾಟೀಲರು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿಗಳಲ್ಲ, ಆದರೆ ಹಂಗಂತ ಸಾಹಿತ್ಯದ ವಿದ್ಯಾರ್ಥಿಗಳ ಸ್ವತ್ತು ಅಲ್ಲ. ನೀವು ಫಾರ್ಮಸಿ ಹಿನ್ನೆಲೆಯಿಂದ ಬಂದವರು. ಸೊ ಯಾಕೆ ನಿಮಗಿದು ಸಾಹಿತ್ಯದ ಆಸಕ್ತಿ, ಮುಖ್ಯವಾಗಿ ಶರಣ ಸಾಹಿತ್ಯದಲ್ಲಿ ಕುತೂಹಲ ಯಾವ ರೀತಿ ಬಂತು, ಮತ್ತು ಅದು ಗೊತ್ತಾಗಬೇಕಾದ್ರೆ ನಿಮ್ಮ ಬಾಲ್ಯ ಎಲ್ಲ ಹೆಂಗಿತ್ತು ಪಾಟೀಲ್ರೆ? ಮೂಲತಃ ನಾನು ಗ್ರಾಮೀಣ ಪ್ರದೇಶದಿಂದ ಬಂದವನು. ಸರ್ಕಾರಿ ಶಾಲೆ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿಕೊಂಡು. ಯಾವ ಊರಾಗ? ಅದು ಅಫ್ಜಲ್ಪುರ ತಾಲೂಕು, ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿ. ನನ್ನ ಊರಲ್ಲಿ ಹುಟ್ಟಿದ ಊರಲ್ಲಿ ಒಂದು 4ನೇವರೆಗೂ ಅಭ್ಯಾಸ ಮಾಡಿ, ಮತ್ತು ಇನ್ನೊಂದು 4 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಪಕ್ಕದೂರಿಗೆ 7ನೇವರೆಗೂ. ಅದು ಮುಗಿದ ಮೇಲೆ ಅನಿವಾರ್ಯವಾಗಿ ನಾನು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಇನ್ನೊಂದು 5-6 ಕಿಲೋಮೀಟ್ರ್ ಇರೋ ಊರಿಗೆ ಹೋಗ್ಬೇಕಾಗ್ತಿತ್ತು. ಈ ಸ್ವಲ್ಪ ಚುರುಕಾಗಿದ್ದಾನೆ ಹುಡುಗ, ಇವಂಗೆ ಗುಲ್ಬರ್ಗಕ್ಕೆ ಹಾಕ್ರಿ ಅಂಥೇಳಿ ನಮ್ಮ ಮೇಸ್ಟ್ರುಗಳೆಲ್ಲ ಹೇಳಿದ್ದಕ್ಕೆ ಪೇರೆಂಟ್ಸ್ ನಮಗೆ ಒಯ್ದು ಕಲಬುರಗಿ ಶರಣಬಸವೇಶ್ವರ ಹೈಸ್ಕೂಲ್ ಒಳಗೆ ಹಾಕಿದ್ರು. ಕಲಬುರಗಿ ಶರಣಬಸವೇಶ್ವರ ಹೈಸ್ಕೂಲಲ್ಲಿ ಇರುವಾಗ ಆ ಶರಣಬಸವೇಶ್ವರ ಆ ಕ್ಯಾಂಪಸ್ಸಲ್ಲಿ ಈ ಶ್ರಾವಣ ಮಾಸದಲ್ಲಿ ಶರಣ ಸಾಹಿತ್ಯದ ಕುರಿತು ತಿಂಗಳಾನುಗಟ್ಟಲೆ ಉಪನ್ಯಾಸಗಳು, ಪ್ರವಚನಗಳೆಲ್ಲ ಇರ್ತಿದ್ವು. ಇದು ಒಂದು ಕಾರಣ ನನ್ನ ಮೇಲೆ ಪ್ರಭಾವ ಮಾಡೋದಕ್ಕೆ. ಎರಡನೇದು, ನಾನು ಸ್ವಲ್ಪ ದಿವಸ ಆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಭಾಳ ಧೀಮಂತ ಸಾಹಿತಿಗಳು, ಸಜ್ಜನರಾಗಿದ್ದಂಥ ಶಿವಶರಣ ಪಾಟೀಲ್ ಜವಳಿಯವರ ಮನೆಯಲ್ಲಿ ನಾನು ರೆಂಟಲ್ಲಿ ರೂಮ್ ಹಿಡ್ಕೊಂಡಿದ್ದೆ ಓದುವಾಗ. ಅವ್ರ ಮನೇಲಿ ಶರಣ ಸಾಹಿತ್ಯದ ಚಟುವಟಿಕೆಗಳೇ ನಡೀತಿದ್ವು. ಅವರು ಆಮೇಲೆ VG ವುಮೆನ್ಸ್ ಕಾಲೇಜಿನ ಪ್ರಾಚಾರ್ಯರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಈಗ ಅವರು ಲಿಂಗಾಯಕರಾಗಿದ್ದಾರೆ. ಅದರ ಜೊತೆಗೆ ಸೂಗಯ್ಯ ಹಿರೇಮಠ ಅಂತ ಒಬ್ಬರಿದ್ದರು, ಪ್ರೋಗ್ರೆಸಿವ್ ಮನುಷ್ಯ ಆತ. ಅವರು ನಾವು ಒಂದು ಸಲ ಅಕ್ಕಪಕ್ಕದ ರೂಮಲ್ಲಿ ಕಲಬುರಗಿಯಲ್ಲಿ ಇದ್ವಿ, ಬಾಡಿಗೆಯಲ್ಲಿ. ಅವರಾಗೇನೋ MA ಮಾಡ್ತಿದ್ರು ಕಲಬುರಗಿ ಯೂನಿವರ್ಸಿಟಿಯಲ್ಲಿ. ಆಮೇಲೆ HK ಸೊಸೈಟಿಯಲ್ಲಿ ಅವರು ಕೂಡ ಪ್ರಾಚಾರ್ಯರಾಗಿ ರಿಟೈರ್ಡ್ ಆಗಿ ಅವರು ಲಿಂಗಾಯಕರಾಗಿದ್ದಾರೆ. ಅದೇ ಆಗ 80ರಲ್ಲಿ ಲಂಕೇಶ್ ಅವರ ಪತ್ರಿಕೆ, ಲಂಕೇಶ್ ಪತ್ರಿಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆರಂಭ ಆಗಿತ್ತು. ಇವರೆಲ್ಲ ಓದ್ತಿದ್ರು ಅವಾಗ. ಸೂಗಯ್ಯ ಹಿರೇಮಠ ಅವರು ನನಗೂ ಓದಿಸ್ತಿದ್ರು ಅದನ್ನು. ಕಲಬುರಗಿ ಸಾರ್ವಜನಿಕ ಉದ್ಯಾನವನದಕ್ಕೆ ಹೋಗಿ ನಾವು ಅಲ್ಲಿ ಸ್ಟಡಿ ಮಾಡ್ಕೋತ ಕೂತಾಗ ಅಲ್ಲಿ ಲಿಂಗಾನಂದ
ಅಪ್ಪುಗಳ ಪ್ರವಚನ ನಡೀತಿತ್ತು, ಅದನ್ನು ಸ್ವಲ್ಪ ಕೇಳ್ತಿದ್ವಿ. ಅದೆಲ್ಲದಕ್ಕೆ ಮೊದಲು ನಾನು ಇನ್ನೂ ಹಳ್ಳಿಯಲ್ಲಿರುವಾಗ ಕಡಕೋಳ ಮಡಿವಾಳಪ್ಪನವರ ವೈಚಾರಿಕ ಪ್ರಜ್ಞೆ ಇರತಕ್ಕಂಥ ಒಂದು ಮಠ ನಮ್ಮ ಊರ ಹತ್ತಿರಕ್ಕಿತ್ತು. ಅಲ್ಲಿ ನಾವು ತಿಂಗಳಿಗೊಮ್ಮೆ ಅಮಾವಾಸ್ಯೆ ದಿವಸ ಶಿವಾನುಭವಕ್ಕೆ ಆಗಾಗ ಹೋಗ್ತಿದ್ವಿ. ನಮ್ಮ ಪ್ರೊಫೆಸರ್ ಮೀನಾಕ್ಷಿ ಬಾಳೆಯವರು ಅಲ್ಲಿ ಬರ್ತಿದ್ರು. ಅವರು ಕಡ್ಕೋಳ ಮಡಿವಾಳಪ್ಪನ ಕುರಿತು PhD ಆಮೇಲೆ ಮಾಡಿದ್ರು. ಅವ್ರು ಇನ್ನೂ ಚಿಕ್ಕವರಿದ್ದರು, ಒಂದು 10-12 ವರ್ಷ ಅವ್ರಿಗಿರಬೇಕು, ನನಗೊಂದು 7-8 ವರ್ಷ ಇರಬೇಕು. ನಾವು ಆ ಮಠಕ್ಕೆ ಹೋಗ್ತಿದ್ವಿ. ಅಲ್ಲಿ ನಡೆಯುವ ಶಿವಾನುಭವ ಗೋಷ್ಠಿ ಚಿಂತನೆಗಳು ಅವೆಲ್ಲ ಕೇಳ್ಕೊಂಡು ಒಂದು ಕಡೆ ಲಂಕೇಶರು, ಇನ್ನೊಂದು ಕಡೆ ಶರಣ ಸಾಹಿತ್ಯ. ಹಾಗಾಗಿ ನಾನು ಇವೆಲ್ಲವುಗಳಿಂದ ಪ್ರಭಾವಿತ ಆದೆ. ನನಗೆ ಈ ಪರಧರ್ಮ ದ್ವೇಷವನ್ನು ಕಲಿಸುವ, ರಾಷ್ಟ್ರಭಕ್ತಿ ಹೆಸರಲ್ಲಿ, ಧರ್ಮದ ನಿಷ್ಠೆ ಹೆಸರಲ್ಲಿ ಪರಧರ್ಮ ದ್ವೇಷವನ್ನು ಕಲಿಸುವ, ಮತ್ಸರವನ್ನು ಕಲಿಸುವ ಯಾವ ಭಯೋತ್ಪಾದಕ ಸಂಘಟನೆಗಳು ನನ್ನ ಸಂಪರ್ಕಕ್ಕೆ ಬಂದಿಲ್ಲ, ಇವತ್ತಿಗೂ ಬಂದಿಲ್ಲ. ಅವು ಆ ಕಾಲದಲ್ಲೇ ಬಂದಿಲ್ಲ, ಇವಾಗೂ ಬರೋದಿಲ್ಲ. ಆ ಎಲ್ಲ ಪ್ರಭಾವದಿಂದ ನಾನು 21 ವರ್ಷದವನಿರುವಾಗಲೇ ಒಂದು ನನ್ನದೇ ಆದ ವಚನಗಳು, ಆಧುನಿಕ ವಚನಗಳು ಬರೆದೆ ನಾನು. ಸಣ್ಣ ಪುಸ್ತಕ ಅದು, ಸುಗಯ್ಯವರೇ ಅದಕ್ಕೆ ಮುನ್ನುಡಿ ಬರೆದರು. ನಾನು ಆ ಕಡ್ಕೋಳ ಮಡಿವಾಳೇಶ್ವರ ಪ್ರಭಾವ ಇರತಕ್ಕಂಥ ಮಠದಲ್ಲೇ ಅದನ್ನು ಬಿಡುಗಡೆ ಮಾಡಿದೆ. ಅದು ವೀರಶೈವ ಪಂಚಪೀಠದ ಒಂದು ಶಾಖಾ ಮಠ. ಅದು ಬಸವಣ್ಣನನ್ನು ಕಂಡ್ರೆ ಆಗದೇ ಇರುವಂಥ ಮಠ. ಅಂದ್ರೆ ಆ ಮಠಾಧೀಶರು ಪಾಪ ಅವ್ರಿಗೆ ಬಸವಣ್ಣ ಗೊತ್ತಿರಲಿಲ್ಲ, ಅವರಿಗೆ ಬಸವಣ್ಣಂತೂ ಯಾರಂತೂ ಗೊತ್ತಿರಲಿಲ್ಲ, ರೇಣುಕಾಚಾರ್ಯ ಯಾರಂತೂ ಗೊತ್ತಿಲ್ಲದೆ ಇರುವಂಥ ಮಠಾಧೀಶರು ಇನ್ನೂ ಇದ್ದಾರೆ ಅವರು. ಆದರೆ ಅವರು ತಮ್ಮ ಅಂಥವರೆಲ್ಲ ಸ್ವಲ್ಪ ಬಸವದ್ವೇಷಿಗಳಾಗಿದ್ದರು. ಅವರಿಗೆ ಒಂದು ಥರ ಇತ್ತದು. ನನ್ನ ಅಂಕಿತನಾಮ ಗುರುಬಸವಲಿಂಗ. ಅವರು ಬಿಡುಗಡೆಗೆ ಹೋಗಿ ಕೊಟ್ಟಾಗ ಗುರುಗಳಿಗೆ ಕೇಳಿದಾಗ, ಗುರುಗಳು ಇದನ್ನು ಬಿಡುಗಡೆಗೆ ಎಲ್ಲ ವ್ಯವಸ್ಥೆ ಮಾಡುವಂಥ ಅವ್ರ ತಮ್ಮನ್ನು ಹೇಳಿದ್ರು. ಅವ್ರ ತಮ್ಮ ಅದನ್ನು ನೋಡಿಕೊಂಡು, ಇಲ್ಲ ಇದು ಗುರುಬಸವಲಿಂಗ ಅಂತ ಅಂದ್ರೆ ಅದು ಆಗೋದಿಲ್ಲ, ಬಸವಣ್ಣ ಗುರು ಅಲ್ಲ ಅಂತೆಲ್ಲ ವಾದ ಮಾಡಿದ್ರು ಅವರು. ಅದೇನಾದರೂ ಇರಲಿ ಮಾಡಿರಿ ಅಂತ ಅವರು ಹೇಳಿದ್ರು. ಆಯಿತು. ಅವ್ರು ಹೇಳಿದ್ರು, ಪಂಚಾನನ ತನದ್ಭೂತಾನ್ ಪಂಚಾಕ್ಷರಂ ಅನುಪಮಾನ್ ಪಂಚಸೂತ್ರ ಕೃತೋ ಒಂದೇ ಪಂಚಾಚಾರ್ಯನ್ ಜಗದ್ಗುರುನ್, ಹಂಗಂತ ಹೇಳಿ ನೀವು ನಿಮ್ಮ ಪುಸ್ತಕ ಬಿಡುಗಡೆ ಮಾಡ್ಕೋರಿ ಅಂತ ಹೇಳಿದ್ರು. ನನಗಂತೂ ಅದು ತಿಳಿದಿಲ್ಲ. ನಿಮಗೇನ್ರಿ ತಿಳಿದದೇನಂದ್ರೆ ಅವರಿಗೂ ಗೊತ್ತಿರಲಿಲ್ಲ ಅದು ಪಾಪ. ಅದಕ್ಕೆ ನಾನು ಹೇಳಿದೆ, ನಾನೇನು ಹೇಳ್ತೀನಿ ಅನ್ನೋದು ನನಗರೆ ತಿಳಿಬೇಕು, ನಾ ಯಾರಿಗೆ ಹೇಳ್ತೀನಂದ್ರೆ ಅದು ಅವರಿಗರೆ ತಿಳಿಬೇಕು. ಸುಮ್ಮನೆ ಆತ್ಮವಂಚನೆ ಮಾತು ಬೇಡ. ನನಗೇನು ಬಸವಣ್ಣ ಬುದ್ಧಿ ಕೊಡ್ತಾನೆ ಅದನ್ನು ಹೇಳಿ ನಾನು ಪುಸ್ತಕ ಬಿಡುಗಡೆ ಮಾಡ್ಕೊಳ್ತೀನಿ. ನಾನು ಮಹಾಮಹಿಮನಾದ ಸಂಗನ ಬಸವಣ್ಣನು ನನಗೆಯೂ ಗುರು, ನಿಮಗೆಯೂ ಗುರು, ಜಗಕ್ಕೆಲ್ಲವೂ ಗುರು ಕಾರಣ ಘೋಷ್ ಹೇಳಿ ನನ್ನ ಪ್ರಾಸ್ತಾವಿಕ ಮಾತಾಡಿ ಬಂದೆ. ಪುಸ್ತಕ ಕುರಿತು ಮಾತನಾಡೋರು ಪ್ರೊಫೆಸರ್ ಮೀನಾಕ್ಷಿ ಬಾಳಿ, 88ರಲ್ಲಿ. ನಾನು 21 ವರ್ಷ ಅವಾಗ. ನಂದು ಒಂದೇ ವಚನ ಇಟ್ಕೊಂಡು ಬಾಳೆಯವರು 1 ಗಂಟೆ ಮಾತಾಡಿದ್ರು. ನೀವು ಬಾಳೆಯವರು ಅವಾಗೇ ಪರಿಚಯ? ಬಾಲ್ಯದಿಂದಲೇ. ಅಲ್ಲಿ ನನ್ನ ವಚನ ಹೀಗಿತ್ತು: ಗಂಡು ಹೆಣ್ಣು ಕೂಡಿದರೆ ಗರ್ಭ ಕಟ್ಟಬಹುದಲ್ಲದೆ, ಮಾನವ ಮರ ಕೂಡಿದರೆ ಮಗ ಹುಟ್ಟಬಲ್ಲುದೆ, ಭೂಮಿಯಲ್ಲಿ ದವಸ ಬಿತ್ತಿದರೆ ಬೆಳೆ ಕಾಣಬಹುದಲ್ಲದೆ, ಕಲ್ಲ ಹರಳುಗಳು ಬಿತ್ತಿದರೆ ಬೆಳೆ ಬರಬಹುದೇ, ಕರ್ಣದಲ್ಲಿ ಹನುಮಂತ, ಮಂತ್ರದಿಂದ ಪಾಂಡವರು, ಲಿಂಗದಿಂದ ಪಂಚಾಚಾರರು ಹುಟ್ಟುವರಾದರೆ, ಸಂಗಯ್ಯ ಗಂಡು ಹೆಣ್ಣೆಂಬೆರಡು ಜಾತಿ ಸೃಷ್ಟಿಸಿದನೇಕೆ ಗುರು ಬಸವಲಿಂಗ. ಅಷ್ಟು ಶಾರ್ಪ್ ಆಗಿರುವಂಥ ವಚನ 20ನೇ ವಯಸ್ಸಿನಲ್ಲಿ ಬಿಡುಗಡೆ ಆಯಿತು. ಹಾಗೆ ಮುಂದೆ ನಾನು ನನ್ನ ವೈಯಕ್ತಿಕ ಭವಿಷ್ಯಕ್ಕಾಗಿ ಓದ್ಕೊಂಡು ಹೋಗುವಾಗ ಕೆಲವೊಂದಷ್ಟು ಚಟುವಟಿಕೆಗಳು ಮಾಡ್ತಿದ್ದೆ, ಸಣ್ಣದಾಗಿ ಬರಿತಿದ್ದೆ, ಅಲ್ಲಲ್ಲಿ ಪತ್ರಿಕೆಗಳಲ್ಲಿ ಬರ್ತಿದ್ದವು ಕವಿತೆಗಳು, ಅದೆಲ್ಲ ಪೂರ್ಣಾವಧಿಯಾಗಿ ನನಗೆ ಅದಕ್ಕೆ ತೊಡಗಿಸ್ಕೊಳಕ್ಕಾಗಲಿಲ್ಲ. ನಾನು ಸಾಹಿತ್ಯ ಅಥವಾ ಈ ಕಲಾ ಈ ಕಡೆ ಹೋಗಲಿಲ್ಲ. ಆರೋಗ್ಯ ವಿಜ್ಞಾನದಲ್ಲಿ ಡಿಪ್ಲೊಮಾ, ಆರೋಗ್ಯ ವಿಜ್ಞಾನದಲ್ಲಿ ಡಿಗ್ರಿ, PG, PhD ಎಲ್ಲ ಮಾಡಿಕೊಂಡು. ಎಲ್ಲಿ ಮಾಡಿದ್ರಿ? ನಾನು ನಂದು ಡಿ ಫಾರ್ಮಸಿ HK ಕಾಲೇಜ್ ಕಲಬುರಗಿಯಲ್ಲಿ, B ಫಾರ್ಮಸಿ ಕರ್ನಾಟಕ ಕಾಲೇಜ್ ಬೀದರಲ್ಲಿ, M ಫಾರ್ಮಸಿ ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಬೆಂಗಳೂರಲ್ಲಿ, PhD ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ. ಹೀಗೆಲ್ಲ ಮುಗಿಸ್ಕೊಂಡು ನಾನು ಟೀಚಿಂಗ್ ಜಾಯ್ನ್ ಆಗಿ ಫಾರ್ಮಸಿಯಲ್ಲಿ ಪ್ರೊಫೆಸರ್ ಆಗಿ, ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದೆ. ಲಿಂಗಾಯತ ಧರ್ಮದ ಹೋರಾಟದ ಈ ವೇವ್ ಏನಿತ್ತಲ್ಲ, ಉಬ್ರ, ಅದು 17ರಲ್ಲಿ ಆರಂಭ ಆಗಿತ್ತು. ಆದರೆ ನಾವು 12-13ರಲ್ಲೇ ನಾವು ಈ ಕೆಲಸವನ್ನು ಆರಂಭ ಮಾಡಿದೆವು. ಕೆಲವು ಸ್ನೇಹಿತರ ಗುಂಪುಗಳನ್ನು ಕಟ್ಕೊಂಡು ವಚನಗಳ
ಪ್ರಚಾರ, ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆ ಸಿಗಬೇಕು ಅನ್ನುವಂಥ ಕೆಲಸಗಳು ಆರಂಭ ಮಾಡಿದ್ದೀವಿ. ಬಹುಶಃ 15 ಅಥವಾ 14 ಅಥವಾ 15ರಲ್ಲಿ ವಾಟ್ಸಪ್ ಎಲ್ಲ ಬಂತು. ಆವಾಗ ಗ್ರೂಪ್ಗಳಾದವಲ್ಲ, ವಾಟ್ಸಪ್ ಗ್ರೂಪ್ಗಳೆಲ್ಲ. ಈ ಚಟುವಟಿಕೆಗಳು ಇನ್ನೂ ಹೆಚ್ಚಾಗ್ತಾ ಹೋದವು. 17ರಲ್ಲಿ ಅದು ತೀವ್ರತೆ ತಗೊಳ್ತು. ರ್ಯಾಲಿಗಳ ಆರಂಭ ಆದವು, ಕೆಲವು ರಾಜಕಾರಣಿಗಳು ಬಂದರು, ಬುದ್ಧಿಜೀವಿಗಳು ಬಂದರು. ಹಾಗಾಗಿ ಆ ಮೂಲಕ ನಾನು ಶರಣ ಸಾಹಿತ್ಯದಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ನೀವು ವೃತ್ತಿ ಬದುಕು ನೋಡೋದಾದ್ರೆ M.Pharma ಮಾಡಿದ್ರಿ, PhD ಮಾಡಿದ್ರಿ, ಎಲ್ಲೆಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಕೆಲಸ ಮಾಡಿದ್ರಿ? ನಾನು ಆರಂಭದಲ್ಲಿ ವಿಜಯಪುರದ BLD ಸಂಸ್ಥೆಯಲ್ಲಿ ನೌಕರಿ ಮಾಡಿದೆ. 1 ವರ್ಷ ಮಾಡಿ ಅಲ್ಲಿಂದ ಬಿಟ್ಟು ನಾನು ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬಾಗಲಕೋಟೆಯಲ್ಲಿ 4 ವರ್ಷ ಮಾಡಿದೆ. ಮತ್ತೆ ವಾಪಸ್ BLDಗೆ ಬಂದೆ. ಮತ್ತು ನಾನು PhD ಆದ ತಕ್ಷಣ ನಾನು ಪಂಡ್ರಪುರಲ್ಲಿ ಪ್ರಿನ್ಸಿಪಾಲ್ ಆಗಿ ಮಾಡಿದೆ, ಮುಂಬೈ ಠಾಣೆಯಲ್ಲೂ ಮಾಡಿದೆ. ಮಹಾರಾಷ್ಟ್ರದಲ್ಲಿ ನೀವು ಪ್ರಿನ್ಸಿಪಾಲ್ ಕೆಲಸ ಮಾಡಿದ್ರಲ್ಲ, ಅದೇನು ನಿಮಗೆ ವೃತ್ತಿಯ ಸಂತೃಪ್ತಿಯನ್ನು ಕೊಡ್ತಂತ ಅಂದ್ಕೊಳ್ರಿ. ಹೌದು. ಅಲ್ಲಿ ಈ ಚಳವಳಿ ಭಾಳ ತೀವ್ರವಾಗಿತ್ತು. ಅಂದರೆ ಪ್ರಗತಿಪರ ಮೂಮೆಂಟ್ ಇತ್ತು ಅಲ್ಲಿ ಮಹಾರಾಷ್ಟ್ರದಲ್ಲಿ. ಈ ದಲಿತ ಪ್ಯಾಂಥರ್ದ ಮೂಮೆಂಟ್ ಇತ್ತು. ಅದ್ರ ಜೊತೆ ನೀವೇನಾರು ಕೋರಿಲೇಟ್ ಆದರೆ? ಇಲ್ಲ, ಮಹಾರಾಷ್ಟ್ರದಲ್ಲಿ ನಾನು ನೌಕರಿ ಮಾಡುವಾಗ ಅದ್ರ ಜೊತೆ ಏನು ಇದು ಮಾಡಲಿಲ್ಲ. ನನಗೆ ಮರಾಠಿ ಸಾಹಿತ್ಯದ ಕುರಿತು ಮತ್ತು ಮಹಾರಾಷ್ಟ್ರದ ಪ್ರಗತಿಪರ ಚಳವಳಿಗಳ ಕುರಿತು ಒಂದಷ್ಟು ನಾಲೆಜ್ ಇತ್ತು ನನಗೆ. ವಾರ್ಕಾರಿ ಮೂಮೆಂಟ್ ಆಗಿರ್ಬೋದು, ಅಲ್ಲಿಯ ಪ್ರಗತಿಪರ ಚಳವಳಿ ಆಗಿರ್ಬೋದು, ಶಿವಾಜಿಯ ನೈಜ ಇತಿಹಾಸ. ಶಿವಾಜಿಯನ್ನು ಇವತ್ತು ಹಾಗೆ ಗೋಬ್ರಾಹ್ಮಣ ರಕ್ಷಕ, ಹಿಂದುವಿ ಸಾಮ್ರಾಟ ಅಂತ ಬಿಂಬಿಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳು ಅಂತಲೂ ನನಗೆ ಗೊತ್ತಿತ್ತು. ಶಿವಾಜಿಯನ್ನು ಯಾರು ಸತಾಯಿಸಿದ್ದಾರೆ, ಶಿವಾಜಿಯನ್ನು ಯಾರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಅನ್ನುವಂಥವ ಔರಂಗಜೇಬ್ ಜೊತೆ ಸೇರಿಕೊಂಡು ಶಿವಾಜಿ ಕೊಲೆ ಮಾಡಿದ್ದು, ಅವನು 2 ಸಲ ಪಟ್ಟಾಭಿಷೇಕ ಮಾಡಿ ಮೋಸ ಮಾಡಿದ್ದು, ಅವನು ಖಜಾನೆಯನ್ನು ಲೂಟಿ ಮಾಡಿದ್ದು ಎಲ್ಲ ಯಾರು ಅನ್ನೋದು ನನಗೆ ಗೊತ್ತಿತ್ತು. ಅದೇ ಶಕ್ತಿಗಳು ಇವತ್ತು ಶಿವಾಜಿನ ತಲೆ ಮೇಲೆ ಹೊತ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದು ನನಗೆ ಗೊತ್ತಿತ್ತು. ಆವಾಗ ನಾನು ಪಂಡ್ರಪುರಲ್ಲಿ ಪ್ರಿನ್ಸಿಪಾಲ್ ಇರುವಾಗ ಗೋವಿಂದ ಪಾನ್ಸಾರೆ ಅವರನ್ನು ಒಂದು ಸಲ ಶಿವಾಜಿ ಜಯಂತಿಗೆ ಕರೆಸಿದ್ದೆ ಕೊಲ್ಲಾಪುರದಿಂದ. ಶಿವಾಜಿಯ ನೈಜ ಇತಿಹಾಸವನ್ನು ಇಡೀ ಮಹಾರಾಷ್ಟ್ರದಾದ್ಯಂತ, ಇವಾಗೇನು ಶಿವಾಜಿಯ ಈ ಸುಳ್ಳು ಇತಿಹಾಸ ಏನು ನಮ್ಮ ಯುವಕರ ತಲೆಯಲ್ಲಿ ಬಿತ್ತಾ ಇದ್ದಾರಲ್ಲ, ಅವರ ನೈಜ ಇತಿಹಾಸವನ್ನು ಮಹಾರಾಷ್ಟ್ರದಾದ್ಯಂತ ಪರಿಚಯ ಮಾಡಿಸಿದವರು ಅನೇಕ ಸಾಹಿತಿಗಳೆಲ್ಲ ಇದ್ದರೂ ಕೂಡ ಕಾಮ್ರೇಡ್ ಗೋವಿಂದ್ ಪಾನ್ಸಾರೆ ಅವರು ಭಾಳ ಪರಿಣಾಮಕಾರಿಯಾಗಿ ಅದನ್ನು ಮುಟ್ಟಿಸ್ತಿದ್ರು. ನಮ್ಮಲ್ಲಿ ಅವತ್ತು ಶಿವಾಜಿ ಜಯಂತಿಗೆ ಬಂದಾಗ ಭಾಳ ಅದ್ಭುತವಾಗಿ ಶಿವಾಜಿಯ ನಿಜವಾದ ವೈರಿಗಳು ಯಾರು ಅನ್ನೋದನ್ನು ಹೇಳಿದ್ರು. ನಮ್ಮದೊಂದು 4,000 ಸ್ಟ್ರೆಂತ್ ಇರತಕ್ಕಂಥ ಕಾಲೇಜು. ಅಲ್ಲಿ ಇಂಜಿನಿಯರಿಂಗ್ ಇತ್ತು, ಫಾರ್ಮಸಿ ಇತ್ತು, ಬೇರೆ ಬೇರೆ ಕಾಲೇಜಸ್ಗಳು ಎಲ್ಲ ಸೇರಿ ನಮಗೊಂದು 4-5 ಸಾವಿರ ಸ್ಟೂಡೆಂಟ್ಸದ ಸ್ಟ್ರೆಂತ್. ಅದು ದೊಡ್ಡ ಓಪನ್ ಏರ್ ಥಿಯೇಟ್ರು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಮಾಡ್ತಿದ್ವಿ. ಅದು ಭಾಳ ಪರಿಣಾಮಕಾರಿಯಾಗಾಯಿತು. ಅದಾದ ಸ್ವಲ್ಪ ದಿವಸಲ್ಲೇ ಪನ್ಸಾರೆಯವರ ಹತ್ಯೆ ಆಯಿತು. ಹೀಗಾಗಿ ಮಹಾರಾಷ್ಟ್ರದ ಪ್ರಗತಿಪರ ಚಳವಳಿಗಳ ಕುರಿತು, ಅಂದರೆ ಕಲ್ಯಾಣದ ಶರಣರ ಚಳವಳಿಯ ಪ್ರಭಾವದಿಂದ ಹುಟ್ಟುಪಡೆದಂಥ ವಾರ್ಕಾರಿ ಚಳವಳಿ. ಯಾಕಂದರೆ ವಾರ್ಕಾರಿ ಚಳವಳಿನ ಹುಟ್ಟು ಹಾಕಿದಂಥ ಸಂತ ನಾಮದೇವ, ಆತನ ತಾಯಿ ತವ್ರ ಮನೆ ಬಸವ ಕಲ್ಯಾಣ, ಆತ ಅಲ್ಲಿಗೆ ಹೋಗೋ ಮೂಲಕ ಶರಣರ ವೈಚಾರಿಕ ಚಳವಳಿಯಿಂದ ಪ್ರಭಾವಿತನಾಗಿ ಆತ ಅಲ್ಲಿ ವಾರ್ಕಾರಿ ಚಳವಳಿನ ಹೇಗೆ ಹುಟ್ಟು ಹಾಕಿದ, ಅದರ ಮೂಲಕ ಈ ವಚನಗಳ ಮಾದರಿಯಲ್ಲೇ ಅವರು ಅಭಂಗಗಳ ರಚನೆಯಲ್ಲಿ ಹೆಂಗೆ ತೊಡಗಿಸ್ಕೊಂಡ್ರು, ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು ಅನ್ನೋ ರೀತಿಯಲ್ಲಿ ಯಾರನ್ನು ವೈದಿಕರು ದೇವರಂತ ಮಾಡ್ಕೊಂಡಿದ್ದಾರೋ ಆತನಿಗೆ ಇನ್ನೊಂದು ರೂಪವನ್ನು ಕೊಟ್ಟು, ಆತನಿಗೆ ಒಂದು ಕಪ್ಪು ಕಲರ್ ರೂಪವನ್ನು ಕೊಟ್ಟು ಒಂದು ಭಾಗವತ ಪಂಥವನ್ನೇ ಅವ್ರು ಹುಟ್ಟು ಹಾಕ್ತಾರಲ್ಲಿ. ವಾರ್ಕರಿ ವೈದಿಕ ಧರ್ಮದ ಎಲ್ಲ ಇತಿಮಿತಿಗಳ ಆಚೆಗೆ ಆ ಪಂಥವನ್ನು ಅವರು ಸ್ಪ್ರೆಡ್ ಮಾಡ್ತಾರೆ. ಇದರ ಪ್ರಭಾವ ನನಗಿತ್ತು. ಹಾಗಾಗಿ ಮಹಾರಾಷ್ಟ್ರದಲ್ಲಿ ನಾನು ನೇರವಾಗಿ ಯಾವುದೇ ಚಳವಳಿಗಳಲ್ಲಿ ಭಾಗವಹಿಸಿಲ್ಲ. ಜ್ಯೋತಿರಾವ್ ಫುಲೆ ಅವ್ರ ಕುರಿತು, ಶಾಹು ಮಹಾರಾಜರ ಕುರಿತು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಶಾಹು ಮಹಾರಾಜರು, ನಮ್ಮ ಸರ್ ಸಿದ್ದಪ್ಪ ಕಂಬಳಿಯವರು ಕಟ್ಟದಂಥ ಬ್ರಾಹ್ಮಣೇತರ ಚಳವಳಿ ಕುರಿತು, ನಾನ್ ಬ್ರಾಹ್ಮಣ ಮೂಮೆಂಟ್ ಕುರಿತು ಇವೆಲ್ಲ ಓದ್ಕೊಂಡಿದ್ದೆ ನಾನು. ಹಾಗಾಗಿ ನಾನು ನೇರವಾಗಿ ಅಲ್ಲಿ ಯಾವುದೂ ಚಳವಳಿಗಳಲ್ಲಿ ಭಾಗವಹಿಸಿಲ್ಲ. ನಾನು ಅಲ್ಲಿ ಇದ್ದುಕೊಂಡೇ ಬರವಣಿಗೆ ಮೂಲಕ ಅಷ್ಟೇ ಈ ಹೋರಾಟದಲ್ಲಿ ಇದ್ದೆ ನಾನು, ಲಿಂಗಾಯತ ಧರ್ಮದ ಹೋರಾಟದಲ್ಲಿ. ಆಮೇಲೆ ನಾನು ಫುಲ್ ಟೈಮ್ ತೊಡಗಿಸ್ಕೊಂಡು. ನೀವು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರದಲ್ಲಿದ್ದಿರಿ. ಅಲ್ಲಿ ಕನ್ನಡದ ಜೊತೆಗೆ ಹಿಂದಿ, ಉರ್ದು ಫ್ಲೂಯೆಂಟಾಗಿ ಬರುವಂಥ ವಾತಾವರಣ, ಮರಾಠಿಯ ಬಾರ್ಡ್ರು, ಮತ್ತು ಮಹಾರಾಷ್ಟ್ರಕ್ಕೆ ಹೋದ್ರಿ. ಸೊ ನಿಮಗೆ ಮರಾಠಿ ಭಾಷೆ ಮೇಲೆ ಕೂಡ ಪ್ರಭುತ್ವ ಬಂತ? ಮರಾಠಿ ಯಾಕೆ ಬರ್ತಿತ್ತು ನನಗಂದರೆ, ನಮ್ಮ ಊರಿಂದ ದುದ್ನಿ, ಅಕ್ಕಲಕೋಟೆ ತಾಲೂಕು ಆರಂಭ ಆಗೋದು ಒಂದು 10 ಕಿಲೋಮೀಟ್ರಲ್ಲೇ. ಹೌದು.
ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರಗಳು ಅಡತಿಗೆ ನಾವು ಹೋಗೋದು, ಮಂಡಿಗಳಿಗೆ ಹೋಗೋದೆಲ್ಲ ಕಲಬುರಗಿಗಿಂತಲೂ ನಾವು ಮಹಾರಾಷ್ಟ್ರದ ಜೊತೆ ಒಡನಾಟ ಇತ್ತು. ನಮ್ಮ ರಕ್ತ ಸಂಬಂಧಗಳು ಕೂಡ ಮಹಾರಾಷ್ಟ್ರದಲ್ಲೇ ಇದ್ದವು. ನಮ್ಮ ಚಿಕ್ಕಪ್ಪ ಮಹಾರಾಷ್ಟ್ರಲ್ಲಿ ಮಹಾರಾಷ್ಟ್ರ ಫ್ರೂಟ್ ಕಂಪನಿ ಅಂತ ಹೋಲ್ಸೇಲ್ ಫ್ರೂಟ್ ಮರ್ಚೆಂಟ್ ಮತ್ತು ಕಮಿಷನ್ ಏಜೆಂಟ್ ಇದ್ದರು, ಕ್ರಾಫರ್ಡ್ ಮಾರ್ಕೆಟ್ ಮತ್ತು ಬೈಕ್ಳಾ ಮಾರ್ಕೆಟಲ್ಲಿ. ನಾನು ನನ್ನ ಹಾಲಿಡೇಸ್ಗಳಲ್ಲೆಲ್ಲ ನಾನು ಮುಂಬೈಲಿ ಇರ್ತಿದ್ದೆ, ಅಂಗಡಿಯಲ್ಲಿ ವ್ಯಾಪಾರನೂ ಮಾಡ್ತಿದ್ದೆ. ಮರಾಠಿ ಭಾಷೆ, ಹಿಂದಿ, ನನಗೇನು ಉರ್ದು ಇವೆಲ್ಲ ನನಗೆ ಪರಿಚಯ ಇತ್ತು. ಕನ್ನಡದಷ್ಟೇ ಸರಳ. ಹೌದು. ಆಮೇಲೆ ನೀವು ನಿಮ್ಮ ವೃತ್ತಿ ಬದುಕಿನಲ್ಲಿ ಪ್ರಿನ್ಸಿಪಾಲ್ ಆಗೋರಿಗೂ ಹೋದ್ರಿ. ಇಲ್ಲಿ 17ರಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮದ ಚಳವಳಿ ಪ್ರಾರಂಭ ಆಯಿತು. ನೀವು ಈ ಮೂಮೆಂಟ್ಗೆ ಒಂದು ವ್ಯಾಟ್ಸಪ್, ಸೋಷಿಯಲ್ ಮೀಡಿಯಾ ಪ್ರಬಲ ಆಗಿತ್ತು. ಡಾಕ್ಟರ್ JS ಪಾಟೀಲ್ರ ಪರಿಚಯ ಆಯಿತು. ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸ್ಕೊಳ್ಬೇಕಾದಾಗ ಯಾವ ಧೈರ್ಯ, ಹುಮ್ಮಸ್ಸು ನಿಮ್ಮಲ್ಲಿತ್ತು? ಏನಿಲ್ಲ, ಅದು ನಾನು 2010-12ರಲ್ಲೇ ಫೇಸ್ಬುಕ್ ಅದೆಲ್ಲ ಯೂಸ್ ಮಾಡ್ತಿದ್ದೆ. ಈ ಹೋರಾಟ ಆರಂಭ ಆದಾಗ ವಾಟ್ಸಪ್ ಎಲ್ಲ ಬಂದುಬಿಡುತ್ತಲ್ಲ, ವಾಟ್ಸಪ್ ಹೋರಾಟಕ್ಕೆ ಮೊದಲೇ ಬಂದಿತ್ತು, ವಾಟ್ಸಪ್ ಗ್ರೂಪ್ಸ್ಗಳಾಗಿದ್ದು ಅದೆಲ್ಲ ಆಗಿತ್ತು. ಅವು ಸಣ್ಣದಾಗಿ ಆವಾಗ ಒಂದಷ್ಟು ಪತ್ರಿಕೆಗಳಲ್ಲೂ ಕೂಡ ಬರೆಯೋ ಅವಕಾಶಗಳು ಸಿಗ್ತಾ ಹೋದವು. ಇಡೀಯಾಗಿ ಲಿಂಗಾಯತ ಮೂಮೆಂಟನ್ನು ಯಾವ ವೈದಿಕ ಮಾಧ್ಯಮಗಳು ಪ್ರಚಾರ ಕೊಡ್ತಿರಲಿಲ್ಲ, ಅಥವಾ ಅದನ್ನು ಹೆಚ್ಚಾಗಿ ಅಪಪ್ರಚಾರಕ್ಕನೇ ಮಹತ್ವವನ್ನು ಕೊಡ್ತಿದ್ವು. ಆ ಸಂದರ್ಭದಲ್ಲಿ ನಮಗೆ ನಮ್ಮದೇ ಆದ ಪರ್ಯಾಯ ಮಾಧ್ಯಮ ಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡು ಯೂಟ್ಯೂಬ್ ಕೂಡ ಮಾಡಲಾಯಿತು. ಕ್ರಮೇಣವಾಗಿ ಟ್ವಿಟ್ರು, ಇನ್ಸ್ಟಾಗ್ರಾಮು ಎಲ್ಲವನ್ನು ನಾನು ಬಳಸ್ಕೊಂಡು ಹೋದೆ. ಅದು ಪರ್ಯಾಯವಾಗಿ ನಮ್ಮದೇ ಒಂದು ಇರಲಿ ಅಂತಲೇ ಮಾಡಿರೋದು. ನೀವು ಭಾಳ ಜಲ್ದಿ ರೀಚೂ ಸಿಕ್ತು. ಜಲ್ದಿ ಅಂತೇನಿಲ್ಲ ರೀ, ಒಂದು 3-4 ವರ್ಷ ಹೋಯ್ತು ಅದಕ್ಕೆ. ಈ ಮೂಮೆಂಟಿಂದನೇ ಸ್ವಲ್ಪ ಹೆಚ್ಚು ಅದು ಪಾಪ್ಯುಲರ್ ಆಯಿತು. ಮತ್ತು ಸೀಮಿತವಾಗಿ ಕೇವಲ ಲಿಂಗಾಯತಕ್ಕೆ ಸಂಬಂಧಪಟ್ಟಂಥದ್ದೇ ಕಾಂಟೆಂಟನ್ನು ಇಡೋದಕ್ಕಿಂತಲೂ ಬಹುಜನ ಇತಿಹಾಸ, ಆಮೇಲೆ ನಮ್ಮ ಕೋರ್ಣೇಶ್ವರ ಸ್ವಾಮಿಗಳ ಪರಿಚಯ, ಅದರ ಮೂಲಕ ಬಾಮ್ಸೆಪ್ನ ಸಾಹಿತ್ಯ, ಬಹುಜನ ಸಾಹಿತ್ಯ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಹಿತ್ಯ, ಇವೆಲ್ಲ ಇನ್ನೂ ಹೆಚ್ಚು ಸ್ವಲ್ಪ. ಬಾಮ್ಸೆಪ್ ಏನದು, ಅದರ ಉದ್ದೇಶ ಏನು? ಬಾಮ್ಸೆಪ್ ಅನ್ನುವಂಥದ್ದು ಕೂಡ ಮೂಲ ನಿವಾಸಿ ಕಾನ್ಸೆಪ್ಟಲ್ಲಿ ಹುಟ್ಟಿದಂಥದ್ದೇ. ಅಂದರೆ ಭಾರತವನ್ನು ವಿದೇಶಿ ಗಿಡುಗುಗಳಿಂದ ರಕ್ಷಿಸುವ ಒಂದು ಸಂಘಟನೆ ಅದು ಕೂಡ. ಏನದು ಅದರದ್ದು ಕಾನ್ಸೆಪ್ಟು? ವಿದೇಶಿ ಗಿಡುಗುಗಳಿಂದ ರಕ್ಷಿಸೋದು. ವಿದೇಶಿ ಗಿಡುಗುಗಳು. ವಿದೇಶಿ ಗಿಡುಗುಗಳಂತ ಯಾರಿಗೆ ಅಂತೀರಿ ನೀವು? ವಿದೇಶಿ ಗಿಡುಗಳಂದ್ರೆ ಭಾರತದ ಮೂಲ ನಿವಾಸಿಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಶೋಷಣೆ ಮಾಡುವ ಶಕ್ತಿಗಳು. ಅವು ಇವತ್ತು ಭಾರತದೇ ಆಗಿದ್ರೂ ಕೂಡ ಅದರ ಮೂಲ ವಿದೇಶಿ. ಆ ಕಾನ್ಸೆಪ್ಟ್ನಲ್ಲಿ ಚಳವಳಿ ಶುರುವಾಯಿತು ಮಹಾರಾಷ್ಟ್ರ. ಅವ್ರು ಮಾಡ್ತಿದ್ರು, ಅದರದ್ದೊಂದಷ್ಟು ಸಾಹಿತ್ಯನೂ ನಮ್ಮ ಮೇಲೆ ಪರಿಣಾಮ ಆಯಿತು. ಅವ್ರದ್ದು ಘೋಷಣೆನೇ ಭಾಳ ಅದ್ಭುತವಾಗಿದ್ದಾವೆ. ಮತ್ತು ಅವರು ಉತ್ತರ ಭಾರತದಲ್ಲಿ ಕಾನ್ಸಿರಾಮ್ ಅವರಿಂದ ಆರಂಭ ಆಗಿರೋದು ಅನಿಸ್ತದೆ ನನಗೆ, ಈ ಬಾಮ್ಸೆಪ್ಪು, ಬಹುಜನ ಚಳವಳಿಗಳೆಲ್ಲ. ಹಾಗಾಗಿ ಅದರದ್ದು ಒಂಚೂರು ನಾನು ಓದ್ಕೊಂಡು ಹೋದೆ. ಆದರೆ ಬಹುಜನ ಚಳವಳಿ, ಕಾನ್ಸಿರಾಮ್ ಅವರ ಕಾನ್ಸೆಪ್ಟು ಭಾಳ ಬೇಗ ರಾಜಿಯಾಗಿ ಕೊಲ್ಯಾಪ್ಸ್ ಆಗಿರೋದಕ್ಕೆ ಯಾವ ಮನಸ್ಥಿತಿ ಕಾರಣ ಅಂತೀರಿ? ಇಲ್ಲ, ನಮ್ಮಲ್ಲಿ ಭಾರತದಲ್ಲಿ ಚಳವಳಿಗಳನ್ನು ಹೇಗೆ ಹೊಡಿಬೇಕು ಅನ್ನೋದು ಒಂದು ದೊಡ್ಡ ಗುಂಪೇ ಇದೆ. ಕರ್ನಾಟಕದಲ್ಲಿ 80-90ರ ದಶಕದಲ್ಲಿ ಪ್ರವರ್ಧಮಾನಕ್ಕೆ ಇದ್ದಂಥ ರೈತ ಚಳವಳಿ, ದಲಿತ ಚಳವಳಿ, ನಂಜುಂಡಸ್ವಾಮಿ ಅವರ ನಾಯಕತ್ವದ ಕನ್ನಡ ಚಳವಳಿ, ಈ 3 ಮೇಜರ್ ಚಳವಳಿಗಳು ಹೇಗೆ ಒಡೆದು, ಯಾರು ಒಡೆದ್ರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. 80-82ರ ನಂತರ ಬಂದ ನಾಯಕತ್ವ ಎಷ್ಟೊಂದು ಅಪಾಯಕಾರಿಯಾಗಿತ್ತು ಕರ್ನಾಟಕದಲ್ಲಿ ಚಳವಳಿಗಳ ನಾಶಕ್ಕೆ. ಅದರ ಪರಿಣಾಮ 20 ವರ್ಷದ ಮೇಲೆ ನಮಗಿವತ್ತು ಗೊತ್ತಾಗ್ತಾ ಇದೆ. ಹಿಂದಿನ ಬಾಗಿಲಲ್ಲಿ ಈ ಪುರೋಗಾಮಿ ಶಕ್ತಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಯಾವ ರೀತಿ ನೆಲೆಯೂರೋದಕ್ಕೆ ಆಗಿನ ಆಡಳಿತ, ಅಂದರೆ 83ರ ಆಡಳಿತ, 83ರಿಂದ ಆರಂಭ ಆದಂಥ ಲಂಕೇಶರ ಉದ್ದೇಶ ಕಾಂಗ್ರೆಸ್ಸನ್ನು ಕಿತ್ತೋಗೋದು, ಜನತಾ ಪರಿವಾರವನ್ನು ಅಥವಾ ಜನತಾ ಪಕ್ಷವನ್ನು 83ಕ್ಕೆ ಅಧಿಕಾರಕ್ಕೆ ತಂದರು. ಮತ್ತು ಅದು ಪ್ರಗತಿಪರ ಆಲೋಚನೆಯಿಂದ ಕೂಡಿತ್ತಲ್ಲ, ಅಪಾಯ ಹೆಂಗಾಯ್ತು ಅಂತೀರಿ ನೀವು? ಅಲ್ಲ, ಅಲ್ಲಿ ಪ್ರಗತಿಪರ ಆಲೋಚನೆಯಿಂದ ಕೂಡಿದ್ರೂ ಕೂಡ ಸರಕಾರದ ನಾಯಕತ್ವ ಎಲ್ಲ ಚಳವಳಿಗಳಲ್ಲಿ, ಚಳವಳಿಯ ನಾಯಕತ್ವ ಪ್ರಗತಿಪರಿಯ ರೂಪದಲ್ಲಿನೇ ಬಂದು ಅವು ಸೇರ್ಕೊಂಡು ಬಿಟ್ಟಾಗ ಆ ಚಳವಳಿಗಳು ನಾಶ ಮಾಡೋದಕ್ಕೆ ಬಂದಿರ್ತಾವೆ. ಕರ್ನಾಟಕದಲ್ಲಿ ಪ್ರಗತಿಪರ ಚಳವಳಿಯ ನಾಯಕತ್ವ ನಾವು ಯಾರ ಕೈಯಲ್ಲಿ ಕೊಟ್ವಿ? ಲಂಕೇಶ್ ಅವ್ರ ಕೈಯಲ್ಲಿ ಕೊಡಲಿಲ್ಲ, ಕುವೆಂಪು ಅವ್ರ ಕೈಯಲ್ಲಿ ಕೊಡಲಿಲ್ಲ. ದೊಡ್ಡ ದೊಡ್ಡ ವೈಸ್ ಚಾನ್ಸಲರ್ ಇದ್ದಂಥವರು,
ವರ್ಚಸ್ವಿ ಇದ್ದಂಥವ್ರು ಅಂಥವ್ರ ಕೈಯಲ್ಲಿ ಹೋದವು. ಅವರು ಯಾಕೆ ಭಾರತದಲ್ಲಿ ಕಮ್ಯುನಿಸ್ಟ್ ಚಳವಳಿ ಯಾಕೆ ನಾಶ ಆಯಿತು? ಕಮ್ಯುನಿಸ್ಟ್ ಚಳವಳಿಯ ನಾಯಕತ್ವ ಯಾರ ಕೈಯಲ್ಲಿತ್ತು? ಆ ಪ್ರಗತಿಪರ ಚಳವಳಿಗಳನ್ನು ನಾಶ ಮಾಡಲೆಂದೇ ಆ ಶಕ್ತಿಗಳು ಅದರ ನಾಯಕತ್ವ ಅಂದ್ರೆ ಅವು ಅಲ್ಲಿ ಸೇರ್ಕೊಂಡ್ಬಿಡ್ತವೆ. ಇಲ್ಲೂ ಕೂಡ 80ರ ನಂತರದ ಈ ಸರ್ಕಾರದ ನಾಯಕತ್ವ ಏನಿತ್ತು ಅದು ಪ್ರಗತಿಪರಿಯ ವೇಷದಲ್ಲೇ ಇತ್ತದು. ರಾಮಕೃಷ್ಣ ಹೆಗಡೆ, ನಾನು ಹೆಸರು ಹೇಳೋದಕ್ಕಿಂತಲೂ ನಮ್ಮ ನಿಜಲಿಂಗಪ್ಪ ಅವ್ರು ಮಾಡಿದ ಮೇಜರ್ ಮಿಸ್ಟೇಕ್ ಅದು. ಅವರ ಇಡೀ ರಾಜಕೀಯ ಜೀವನದುದ್ದಕ್ಕೂ ಕಾಯ್ದುಕೊಂಡು ಬಂದಂಥ ಎಲ್ಲ ಮೌಲ್ಯಗಳು ಆ ಒಂದು ನಿರ್ಧಾರದಿಂದ ಕರ್ನಾಟಕವನ್ನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾವೆ. ಅಲ್ಲಿ ರೈತ ಚಳವಳಿಗಳು ಇಕ್ರಲ್ಲ ಒದಿರಲ್ಲ ಅನ್ನೋಂಥವ್ರೆಲ್ಲ MLCಗಳಾದರು. ಅವ್ರ ಬಾಯಿ ಬಂದಾಯಿತು, ಅಧಿಕಾರ ಕೊಡೋದ್ರ ಮೂಲಕ ಹೋಯಿತು. ಕನ್ನಡ ಚಳವಳಿಗಳು ಹೋದವು, ದಲಿತ ಚಳವಳಿ ಹೋಯಿತು, ಚಳವಳಿಗಳು ಹೋಯಿತು, ರೈತ ಚಳವಳಿಗಳು ಹೋದವು. ನಂಜುಂಡಸ್ವಾಮಿ ಅವ್ರು ಹಂಗೆ ರಾಜಿ ಆಗೋರು ಇರಲಿಲ್ಲ. ಇಲ್ಲ, ಅವ್ರು ಆಗಿಲ್ಲ. ಅಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ರೆ ಆ ಚಳವಳಿಗಳನ್ನು ನಾಶ ಮಾಡೋದಕ್ಕೆ. ಅದರ ಜೊತೆಗೆ ಹಿಂದಿನ ಬಾಗಿಲಿಂದ ಈ ಪಟ್ಟಭದ್ರ ಹಿತಾಸಕ್ತಿ ಏನು ಶಕ್ತಿಗಳು ಸೊಕ್ಕಿದಾವಲ್ಲ ಕರ್ನಾಟಕದಲ್ಲಿ, ಅವೆಲ್ಲ ಅವಕ್ಕೆ ಕಾಲೂರೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಆ ಕಾಲದಲ್ಲಿ ಸಿಕ್ತು. ಮಾಧ್ಯಮವನ್ನು ನಿಯಂತ್ರಣ ಮಾಡೋದಕ್ಕೂ ಏನೇನು ಮಾಡಬೇಕು ಅನ್ನೋದಕ್ಕೆ ಇವತ್ತು ರಿಸಲ್ಟ್ ಇದೆ ನಿಮ್ಮ ಎದುರುಗಡೆ, ಮುಗಿದೋಯ್ತಲ್ಲ. ಬಟ್ ಲಂಕೇಶ್ ಕೊನೆವರೆಗೂ ಆ ವಿಷಯಕ್ಕೆ ರಾಜಿ ಅಲ್ಲ. ಲಂಕೇಶ್ ಅವ್ರದ್ದು ನಾ ಹೇಳ್ತಾ ಇಲ್ಲ, ಇಡೀ ವ್ಯವಸ್ಥೆಯನ್ನು ಹೇಗೆ ಕೊಲ್ಯಾಪ್ಸ್ ಮಾಡ್ತಾ ಹೋದರು. ರಾಮಕೃಷ್ಣ ಹೆಗಡೆ ಅವ್ರ ಆಡಳಿತ ನೋಡೋಕೆ ಅಷ್ಟು ಚೆನ್ನಾಗಿ ಕಂಡ್ರು. ಲಂಕೇಶ್ ಅವರು ರಾಮಕೃಷ್ಣ ಹೆಗಡೆಯನ್ನು ಗುಳ್ಳೆನರಿ ಅಂತಂದರು. ಆವಾಗ ನಮಗೆಲ್ಲ ಬೇಜಾರಾಗ್ತಿತ್ತು, ಏನಿಷ್ಟು ಚಲೋ ಆಡಳಿತ ಕೊಡ್ತಾನೆ, ಹಿಂಗೆ ಮಾತಾಡ್ತಾರಲ್ಲ ಲಂಕೇಶ್ ಅಂತ. ಇವರು ಬಯಾಸ್ಡ್ ಅದಾರನ ಅಂತ ನಮ್ಗೆ ಅನಿಸ್ತಿತ್ತು. ಬಟ್ ಆಮೇಲೆ ಅದರ ದುಷ್ಪರಿಣಾಮ ನಮಗೆ ಗೊತ್ತಾಯಿತು. ಅಲ್ಲ, ಸಾಮಾನ್ಯವಾಗಿ ನೀವು ಒಂದು ಲಿಂಗಾಯತ ಸಂಸ್ಥೆ ಅಂತ ತಿಳ್ಕೊರಿ, ಶಿಕ್ಷಣ ಸಂಸ್ಥೆ ಅಂತ ತಿಳ್ಕೊಂಡ್ರಿ. ಲಿಂಗಾಯತ ಶಿಕ್ಷಣ ಸಂಸ್ಥೆಯಲ್ಲಿ ಈತ ಭಾರಿ ಸ್ಕಾಲರ್ ಇದ್ದಾನೆ, ಅವನು ಯಾರಾದರೂ ಇರಲಿ ಅಂತ ನೀವು ಯಾರನ್ನಾದರೂ ತಂದು, ಅಂದರೆ ಈ ಪ್ರತಿಗಾಮಿಗಳು ಮನುವಾದಿಗಳ ಬ್ಲಡ್ ಇರುವಂಥವ್ರಾಗಲಿ, ಆ ವಿಚಾರಧಾರೆಯವರಿರುವವರಾಗಲಿ, ಅಂಥವ್ರನ್ನ ನೀವು ಪ್ರಧಾನ ಆಡಳಿತಾಧಿಕಾರಿ, ವೈಸ್ ಚಾನ್ಸಲರು ನಮ್ಮ ಪ್ರೈವೇಟ್ ಯೂನಿವರ್ಸಿಟಿ ಲಿಂಗಾಯತ ಸಂಸ್ಥೆಗಳಲ್ಲಿ ಮಾಡಿದ್ರೆ ಇವತ್ತಿಗೆ ಅದು ಒಂದೆರಡು ಪೇಟೆಂಟೋ ಒಂದೆರಡು ಪಬ್ಲಿಕೇಶನೋ ಮತ್ತು ಯಾವುದರಿಂದಲೋ ನಮಗೆ ಒಂದು ಸಣ್ಣ ಲಾಭ ಆದಂಗೆ ಕಾಣಿಸ್ತದೆ. ಅದರ ಪೂರ್ತಿ ಪರಿಣಾಮಗಳು ನಿಮಗೆ 20 ವರ್ಷದ ನಂತರನೇ ಲಾಂಗ್ ರನ್ನಲ್ಲಿ ಗೊತ್ತಾಗ್ತವೆ. ಆ ಥರ ಇರ್ತದೆ ಅದು. ಅವಾಗಾಗಿದ್ದು ಕೂಡ ಅದೇ. ರಾಮಕೃಷ್ಣ ಹೆಗಡೆ ಅವ್ರನ್ನ ದೇವೇಗೌಡರು ಪ್ರತಿಭಟನೆ ಮಾಡ್ತಾರೆ, ದೇವೇಗೌಡರು ಪ್ರಧಾನಿ ಆಗ್ಲಾರ್ದಂಗೆ ಇವ್ರು ನೋಡ್ಕೊಳ್ತಾರೆ. ಯಾಕಂದ್ರೆ ನೀವು ಪೊಲಿಟಿಕಲ್ ಹಿಸ್ಟ್ರಿದು ಆಶಯ ಇಟ್ಕೊಂಡು ಭಾಳ ಸಲ ಮಾತಾಡ್ತೀರಿ. ಯಾಕಂದ್ರೆ ಬಸವ ಚಳವಳಿಯ ಮೂಲ ಆಶಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಆಲೋಚನೆಗಳ ಮೇಲಿತ್ತು. ಹೌದು, ಅದು ನೀವು ವರ್ತಮಾನದಲ್ಲಿ ಏನಾಗ್ತದೆ ಅಂತ ಹೇಳ್ತೀರಿ. ಬಹುಶಃ ನನಗನ್ನಿಸ್ತದೆ ಡಾಕ್ಟರ್ JS ಪಾಟೀಲ್ರಷ್ಟು ಈ ವಿಷಯವಾಗಿ ರಿಸ್ಕ್ ತೊಗೊಳ್ಳೋದು, ವೈದಿಕತೆಯನ್ನು ಖಂಡಿಸೋದಿದೆಯಲ್ಲ, ಇದು ಯಾಕೋ ಅಷ್ಟು ಒಳ್ಳೆಯದಲ್ಲ ಅಂತ ನಿಮ್ಮ ಹಿತೈಷಿಗಳಿಗೆ ಅನ್ನಿಸ್ತೈತೆ. ಬಟ್ ನಿಮಗೇನು ಅನಿಸ್ತದೆ? ಅಲ್ಲ, ನಮ್ಮ ಹಿತೈಷಿಗಳಿಗೆ ಏನು ಅನ್ನಿಸ್ತದೆ ಅನ್ನೋದ್ರ ಬಗ್ಗೆ ನಾವು ನಮ್ಮ ಸಿದ್ಧಾಂತವನ್ನು, ನಮ್ಮ ನೀವೇನಂತೀರ ಅದಕ್ಕೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು, ಇದನ್ನೆಲ್ಲ ಬಲಿ ಕೊಡೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಹಿತೈಷಿಗಳಿದಾರೋ ಏನಿದಾರೋ ಅದು ನನಗೆ ಗೊತ್ತಿಲ್ಲ. ನಾವು ಹೋಗ್ತಾ ಇರೋದು ಲಂಕೇಶ್ ಅಂಥವ್ರನ್ನ ಓದಿಕೊಂಡು ಅವ್ರ ದಾರಿಯಲ್ಲಿ, ವಚನಕಾರನ ಓದಿಕೊಂಡು ಅವ್ರ ಹಾದಿಯಲ್ಲಿ, ಇಷ್ಟೇ, ಭಾಳ ಸರಳವಾಗಿ. ಲಂಕೇಶ್ನ ಓದ್ಕೊಂಡವರು ಲಂಕೇಶ್ ಜೊತೆಗಿದ್ದವರೇ ದಿಕ್ಕಾದಿ ಬಾಳೆ ಆದರು. ನೋಡ್ರಿ, ಲಂಕೇಶ್ ಈಗ ನೋಡ್ರಿ, ಯಾವುದೇ ಒಂದು ದೊಡ್ಡ ಚಳವಳಿ ಆಗಲಿ, ಒಂದು ಮೂಮೆಂಟ್ ಆಗಲಿ ಇದ್ದಾಗ ಒಂದಷ್ಟು ಅವಕಾಶವಾದಿಗಳು ಎಲ್ಲ ಕಡೆ ಸೇರ್ಕೊಳ್ತಾರೆ, ತೂರ್ಕೊಳ್ತಾರೆ, ತಮ್ಮ ಕೆಲಸಗಳು ಮಾಡ್ಕೊಳ್ತಾರೆ, ಹೋಗ್ತಿರ್ತಾರೆ. ಇದೆಲ್ಲ ಯಾವಾಗಿಂದನೂ ನಡೆದಿದೆ. ಅದು ಲಂಕೇಶ್ ಅವ್ರಿಗೆ ಗೊತ್ತಿತ್ತು ಕೂಡ. ಲಂಕೇಶ್ ಅವರಿಗೂ ಗೊತ್ತಿರಬೇಕಪ್ಪ. ನಮ್ಮ ಸಂಪರ್ಕದಲ್ಲಿಲ್ಲ ನಾವು, ಬರೀ ಅವರ ಪ್ರಭಾವದಲ್ಲಿ, ಅಂದರೆ ಓದಿನ ಪ್ರಭಾವದಲ್ಲಿ. ನಮಗೇನು ನೇರವಾಗಿ ಅವರ ಸಂಪರ್ಕ ಇರಲಿಲ್ಲ. ನಾವೇನೋ ಅವಾಗ ಚಿಕ್ಕವರು ಇದ್ವಿ. ಲಂಕೇಶ್ ಜೊತೆಗಿದ್ದು ಭಾಳ ಬೆಳಕಿಗೆ ಬಂದವ್ರ ಸ್ಥಿತಿ ನೋಡಿ. ಹೌದೌದು, ಬಂದಿದ್ದಾರೆ. ಆ ವರ್ತಮಾನದಲ್ಲಿ ಚೆದರಿ ಹೋಗಿ ಲಂಕೇಶ್ ಅವ್ರನ್ನ ಜಾತಿ ಆಧಾರದಲ್ಲಿ ದುರುಪಯೋಗ ಮಾಡ್ಕೊಂಡವರು ಇದ್ದಾರೆ. ಲಂಕೇಶ್ ಅವರು ಆದ್ರಲ್ಲ, ಲಂಕೇಶ್ ಖಂಡಿತ ಜಾತಿವಾದಿ. ಲಂಕೇಶ್ ತಾನು ಲಿಂಗಾಯತ ಅಂತ ಎಲ್ಲೂ ಗುರುತಿಸ್ಕೊಳ್ತಿರ್ಲಿಲ್ಲ. ಲಂಕೇಶ್ ಅವ್ರ ಹತ್ರ ಲಿಂಗಾಯತರು ಅಂತ ಹೋಗಿ ಆ ಸಲಿಗೆಯಿಂದ ಬೆಳೆದವರು ಇದ್ದಾರೆ. ಆಮೇಲೆ ಲಂಕೇಶನ ಸಿದ್ಧಾಂತವನ್ನೇ ಧಿಕ್ಕರಿಸಿ ಹೊರಗೆ ಬಂದು ಸ್ವಾರ್ಥಿಗಳಾಗಿ ಮನುವಾದಿಗಳ ಜೊತೆ ಸೇರಿದವರು ಇದ್ದಾರೆ. ಆ ಥರ ಎಲ್ಲ ಈ ಎಲ್ಲ ಕಾಲಕ್ಕೂ ಇರ್ತವೆ ಸರ್. ಅವು ಚಳವಳಿಗಳಲ್ಲಿ ಇಂಥ ಇದರಲ್ಲಿ ಬಂದು ಸೇರ್ಕೊಳ್ಳೋದು, ತಮ್ಮ ಕೆಲಸ ಮಾಡ್ಕೊಳ್ಳೋದು ಹೋಗೋ ಇರುತ್ತಾರೆ. ದಲಿತ ಚಳವಳಿ, ಭಾಷಾ ಚಳವಳಿ, ಗೋಕಾಕ್ ಚಳವಳಿ ಇತ್ತು, ರೈತ ಚಳವಳಿ, ಅವೆಲ್ಲ ಕ್ಷೀಣಿಸಿದವು.
ಇವತ್ತಿನ ಚಳವಳಿಗಳು ಕೇವಲ ಶೋ ಆಫ್ ಆಗಿದಾವೆ, ಹ್ಞೂ ಹಣ ಮಾಡುವಂಥ ಹೋರಾಟಗಳಾಗಿದ್ದಾವೆ. ಅಂಥದ್ರಲ್ಲೂ ಕೂಡ ಈ ಲಿಂಗಾಯತ ಚಳವಳಿ ಕೂಡ ಶೋ ಆಫ್ ಆಗ್ತಾ ಇದೆ ಅಂತ ಎಲ್ಲರ ಅನುಮಾನ ಐತಾನೆ? ಇಲ್ಲ, ಲಿಂಗಾಯತ ಚಳವಳಿ ಆ ಥರ ಏನು ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಹ್ಞೂ. ಲಿಂಗಾಯತ ಚಳವಳಿ ಬಸವ ಪ್ರಜ್ಞೆಯ ನೆಲೆಯಲ್ಲಿ ಹುಟ್ಟಿದಂಥದ್ದು ಇದು. ಇಲ್ಲಿ ಏನೋ 1 or 2% ಬಸವಣ್ಣನ ಹೆಸರು ಹೇಳ್ಕೊಂಡು ಬಸವೋದ್ಯಮ ಮಾಡುವಂಥದ್ದು, ಜನಪ್ರಿಯತೆಗೆ ತುಡಿಯುವಂಥದ್ದು 1 or 2% ಇರ್ಬೋದು ಆ ಥರ. ಆದರೆ ಅವರು ಕೂಡ ವಚನಗಳು ಓದ್ಕೊಂಡವರೇ ಇದ್ದಾರೆ. ಲಿಂಗಾಯತಕ್ಕೆ ಸಂವಿಧಾನ ಮಾನ್ಯತೆ ಸಿಗಬೇಕು ಅನ್ನೋರು ಇದ್ದಾರೆ. 1 or 2% ಅಷ್ಟು ದೋಷಗಳು ಎಲ್ಲದರಲ್ಲೂ ಇರ್ತವೆ. ಇರಲಿ. ಆದರೆ ಈ ಮಾನ್ಯತೆ ವಿಷಯ ಅಬ್ಬರ ಜೋರಾದಂಗೆಲ್ಲ ಇದನ್ನು ದಮನ ಮಾಡುವಂಥ ಪರ್ಯಾಯ ಶಕ್ತಿಗಳು ಹೆಚ್ಚು ಹುಟ್ಕೊಂಡವಲ್ಲ, ಹುಡ್ತಾವಲ್ಲ. ಇದಕ್ಕೆ ನೀವು ಕೌಂಟ್ರ್ ಕೊಡೋ ರೀತಿ ಸರಿ ಇದೆ ಅಂತೀರಿ? ಅಲ್ಲ, ನೀವು ಅದಕ್ಕೆ ಕೌಂಟ್ರ್ ಕೊಡಬೇಕಂತಿಲ್ಲ. ನೀವು ನಿಮ್ಮ ತತ್ವ ಸಿದ್ಧಾಂತಗಳ ಪ್ರಚಾರ ಅನ್ನೋಕ್ಕಿಂತ ಪ್ರಸಾರ. ಈ ತತ್ವ ಸಿದ್ಧಾಂತಗಳ ಪ್ರಸಾರಕ್ಕಾಗಿಯೇ ಒಂದು ಮಿಷನರಿ ವ್ಯವಸ್ಥೆ 16ನೇ ಶತಮಾನದಲ್ಲಿ ಹುಟ್ಟುಪಡೆದಿದೆ. 12ನೇ ಶತಮಾನದಲ್ಲಿ ಇರಲಿಲ್ಲ. 12ನೇ ಶತಮಾನದಲ್ಲಿ ಜಂಗಮರ ಪಡೆ ಇತ್ತು. ಹಳ್ಳಿಗೆ 1 ರಾತ್ರಿ ಅಂತೆ, ಪಟ್ಟಣಕ್ಕೆ ಪಂಚರಾತ್ರಿ ಅಂತೆ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಮತ್ತು ತಂತ್ರಗಳ ಮೂಲಕ ಹೊಸ ಧರ್ಮದ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡೋ ವ್ಯವಸ್ಥೆ ಇತ್ತು. ಅದಕ್ಕೆ ಜಂಗಮ ಸಂಘ ಅಂತಲೇ ಬಸವಣ್ಣವರು ಸ್ಥಾಪನೆ ಮಾಡಿದರು. ಮತ್ತು ಈ ಚಳವಳಿ ಕೂಡ ಒಂದು ಕ್ಯಾಡರ್ ಬೇಸ್ಡ್ ಚಳವಳಿ ಇದು. ನೀವು ಬಸವ ಕಲ್ಯಾಣ ಸಾಕಷ್ಟು ಸಲ ನೋಡಿರ್ತೀರಿ. ನೀವು ಅಲ್ಲಿ ಬಂದವರ ಓಣಿ ಅಂತಿದೆ. ಏನದು ಬಂದವರ ಓಣಿ? ಇದು ಭಾಳ ಸ್ಟ್ರಾಟಜಿಕ್ ಆಗಿ ಕಟ್ಟದಂಥ ಕ್ಯಾಡರ್ ಬೇಸ್ಡ್ ಚಳವಳಿ ಇದು. ಸುಮ್ಮನೆ ಅಹೋರಾತ್ರಿ ಹುಟ್ಟದಂಥ ಚಳವಳಿ ಅಲ್ಲ. ಶತಶತಮಾನಗಳಿಂದ ಅಕ್ಷರ ಸಂಸ್ಕೃತಿಗೆ ವಂಚನೆಗೊಳಗಾದಂಥ ತಳ ಸಮುದಾಯದ ಎಲ್ಲ ಕಾಯಕ ವರ್ಗದ ಜನರು ಆಗಿನ ಸಂಪ್ರದಾಯಬದ್ಧ ಶಿಕ್ಷಣವನ್ನು, ಗುರುಕುಲಗಳು ಯಾರಿಗೆ ಶಿಕ್ಷಣ ಕೊಡ್ತಿದ್ದು ನಿಮಗೆ ಗೊತ್ತಿದೆ. ಆ ಗುರುಕುಲಗಳಿಗೆ ಹೋಗದೇ ಅವತ್ತಿನ ಸಂಪ್ರದಾಯಬದ್ಧ ಶಿಕ್ಷಣ ಅಂದ್ರೆ ಏನು? ವೇದ, ಶಾಸ್ತ್ರ, ಆಗಮ, ಪುರಾಣ, ಉಪನಿಷತ್ತು, ತರ್ಕ ಇವನ್ನೇ ಓದೋದು. ಇವುಗಳನ್ನು ಓದಿಸ್ತಾರೆ ಅವರು. ಅಧ್ಯಯನ ಮತ್ತು ತರಬೇತಿ. ಕ್ಯಾಡರ್ ಬೇಸ್ಡ್ ಚಳವಳಿ ಯಾಕೆ ಹೇಳ್ತಾ ಇದ್ದೀನಿ ನಾನಂದರೆ, ಈ ಚಳುವಳಿಗೆ ಆಕರ್ಷಿತರಾಗಿ ಬರುವ ಚಳವಳಿಗಾರರನ್ನು ಬಂದವರ ಓಣಿಯಲ್ಲಿ ನಿಲ್ಲಿಸ್ತಿದ್ರು. ನೀವು ಸಾಂಪ್ರದಾಯಿಕವಾಗಿ ಈ ಶೂನ್ಯ ಸಂಪಾದನೆಯನ್ನು, ವಚನ ಸಾಹಿತ್ಯವನ್ನು ಓದುವಾಗ ಅಲ್ಲಮ್ಮ ಪ್ರಭುಗಳು ಅಕ್ಕಮಹಾದೇವಿಯನ್ನು ಪರೀಕ್ಷೆ ಮಾಡಿದ್ರು, ಕಿನ್ನರ ಬೊಮ್ಮಯ್ಯ ಅಕ್ಕಮಹಾದೇವಿಯನ್ನು ಪರೀಕ್ಷೆ ಮಾಡ್ದ, ಇವೆಲ್ಲ ಓದ್ತಿರಲ್ಲ. ನೀವೆಲ್ಲ ಇದನ್ನು ಧಾರ್ಮಿಕ ಹಿನ್ನೆಲೆಯಲ್ಲೇ ಓದ್ತೀರಿ. ಆದರೆ ಇದು ಕ್ಯಾಡರ್ ಬೇಸ್ಡ್ ಚಳವಳಿ ಹಿನ್ನೆಲೆಯಲ್ಲಿ ನಾವು ಅರ್ಥೈಸ್ಕೋಬೇಕಾಗ್ತದೆ. ಒಂದು ಕಡೆ ಅಲ್ಲಮ್ಮ ಪ್ರಭುಗಳು ಈ ಇಡೀ ಚಳವಳಿಗೆ ಜನರನ್ನು ಆಕರ್ಷಿಸಲು ಇಡೀ ಭಾರತದಾದ್ಯಂತ ಸಂಚಾರ ಮಾಡ್ತಾರೆ ಅವರು ಚರಜಂಗಮರಾಗಿ. ಅವರ ಮುಖ್ಯ ಉದ್ದೇಶ ಈ ನೆಲವನ್ನು ಶತಮಾನಗಳಿಂದ ಸುಡುತ್ತಿದ್ದ, ಕಾಡುತ್ತಿದ್ದ ಒಂದು ವ್ಯವಸ್ಥೆಯ ನಿರ್ಮೂಲನೆ ಅವರ ಮುಖ್ಯ ಉದ್ದೇಶ. ಆ ವ್ಯವಸ್ಥೆಯ ನಿರ್ಮೂಲನೆಗಾಗಿ ಬಿಡಿ ಬಿಡಿಯಾಗಿ ಅನೇಕ ದರ್ಶನಗಳು, ಅನೇಕ ಅವೈದಿಕ ಶ್ರಮಣಧಾರೆಗಳು ತಮ್ಮ ತಮ್ಮ ಲೆವೆಲಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದು. ಬುದ್ಧೋತ್ತರ ಕಾಲಘಟ್ಟದಲ್ಲಿ ಮನುಸ್ಮೃತಿ ರಾಜಸತ್ಯನ ಆಕ್ರಮಿಸಿ ಕುಂತಾಗ ಅದನ್ನು ನಾವು ಯಾಕೆ ಬ್ಲ್ಯಾಕ್ ಡೇ ಅಂತೀವಂದರೆ, ಬುದ್ಧನ ಮೊದಲು ಕೇವಲ ಯಜ್ಞಯಾಗ, ಹೋಮ ಹವನಗಳು, ಪ್ರಾಣಿ ಬಲಿ ಇದಷ್ಟೇ ಶೋಷಣೆಗಳಿದ್ದವು. ಈ ನೆಲಮೂಲದ ಕೃಷಿ ಸಂಸ್ಕೃತಿಯನ್ನು ದಮನ ಮಾಡುವ ಋಷಿ ಸಂಸ್ಕೃತಿ, ಆರ್ಯಮೂಲದ ಋಷಿ ಸಂಸ್ಕೃತಿ ಮತ್ತು ನೆಲಮೂಲದ ಕೃಷಿ ಸಂಸ್ಕೃತಿಯ ಬಹುಮುಖ್ಯ ಜೈವಿಕ ಪರಿಕರಗಳಾದಂಥ ಎತ್ತು, ಹಸುಗಳನ್ನು ನಾಶ ಮಾಡಿ ಯಜ್ಞಯಾಗಗಳಿಗೆ ಬಲಿ ಕೊಡುವ, ಗೋಮಾಂಸವನ್ನು ಭಕ್ಷಿಸುವಂಥ ಒಂದು ಪದ್ಧತಿ. ಅದರ ವಿರುದ್ಧ ಹುಟ್ಟಿದಂಥವು ಜೈನ ಮತ್ತು ಬೌದ್ಧ ಚಳವಳಿಗಳು. ಕೇವಲ ವರ್ಣ ವ್ಯವಸ್ಥೆ ಇತ್ತು. ಈ ಪುಷ್ಯಮಿತ್ರ ಶುಂಗನ ನಂತರ ಕೇವಲ ವರ್ಣಗಳ 4 ಇರುವಾಗಲೂ ಕೂಡ ಇಬ್ಬರು ಕ್ಷತ್ರಿಯರು ನಮ್ಮ ವಿರುದ್ಧ ತೊಡೆ ತಟ್ಟಿ 2 ಹೊಸ ಧರ್ಮಗಳನ್ನು ಉದಯಿಸಿ ದೊಡ್ಡ ಚಳವಳಿ ಹುಟ್ಟು ಹಾಕಿದ್ರು. ನಾವು ಈ ಸಮಾಜವನ್ನು ಬಹಳ ಛಿದ್ರವಾಗಿ ಹೊಡಿಬೇಕು, ಕೇವಲ 4 ವರ್ಣಗಳು ಇಟ್ಟುಕೊಂಡ್ರೆ ಇದು ಆಗೋದಿಲ್ಲ ಅಂತ ಹೇಳಿ ಈ ವೈದಿಕ ಶಕ್ತಿಗಳಾಗ ಜಾತಿ ವ್ಯವಸ್ಥೆಯನ್ನು 6700 ಅಥವಾ 5600 ಈ ಥರ 5000 ದಾಟಿ ಉಪಜಾತಿಗಳನ್ನು, ಜಾತಿಗಳನ್ನು ಹುಟ್ಟು ಹಾಕ್ತಾರೆ ಅವರು ಲ್ಯಾಡರ್ ಬೇಸ್ಡಲ್ಲಿ. ವರ್ಣ ವ್ಯವಸ್ಥೆನೂ ಹಾಗೆ ಉಳಿಸ್ಕೊಳ್ತಾರೆ. ಬೌದ್ಧ ಸಾಹಿತ್ಯಕ್ಕೆ ಹೆದರಿ, ಶಿಲಾಶಾಸನಗಳಿಗೆ ಹೆದರಿ ಈ ಇಂಡಿಕ್ ಅನ್ನುವ ಭಾಷೆ ಸಂಸ್ಕೃತ ಅಂತ ಹೆಸರಿಟ್ಟು, ಅದಕ್ಕೆ ವ್ಯಾಕರಣ ಇರಲಿಲ್ಲ. ಪಾಣಿನಿ ಬಂದ ಮೇಲೆ ಒಂದು 2600-500 ವರ್ಷ, ಅದೇ ಬುದ್ಧನ ಸಮಕಾಲೀನ ಇರಬಹುದು, ಆಗ ಅದಕ್ಕೆ ವ್ಯಾಕರಣ ಕೂಡ ಅಳವಟ್ಟಿರ್ತದೆ. ಭಾರತೀಯ ಎಲ್ಲ ಭಾಷೆಗಳ ಸತ್ವವನ್ನು ಹೀರಿಕೊಂಡು ಒಂದು ದುರ್ಬಲವಾದ ಭಾಷೆ ಒಂದಷ್ಟು ಸಶಕ್ತ ಆಗ್ತದಲ್ಲಿ.
ಇವಾಗ ಸುಮ್ಮನೆ ಎಲ್ಲ ಅದು ಭಾರತೀಯ ಎಲ್ಲ ಭಾಷೆಗಳ ತಾಯಿ ಅಂತ ಏನೇನೋ ಹೇಳ್ತಾರೆ. ಫ್ಯಾಕ್ಟ್ ಇದು. ಆವಾಗ ಅವರು ಈ ಬೌದ್ಧ ಸಾಹಿತ್ಯವನ್ನು ಕೌಂಟರ್ ಮಾಡೋ ಸಲುವಾಗಿಯೇ ಮಹಾಕಾವ್ಯಗಳು, ಪುರಾಣಗಳು, ಬಾಯಿಂದ ಬಾಯಿಗೆ ಡಿಸ್ಟಾರ್ಷನ್ ಆಗದೆ ಹರಿದು ಬಂದು ಅಂತ ಹೇಳ್ತಕ್ಕಂಥ ಶ್ರುತಿ ಸ್ಮೃತಿಗಳನ್ನು, ವೇದಗಳನ್ನು, ಇವೆಲ್ಲ ಕಂಫೈಲಿಂಗ್ ಶುರು ಆಗೋದು 2000 ವರ್ಷಗಳ ಹಿಂದೆ, ಅಂದರೆ 1ನೇ ಶತಮಾನದ ಈಚೆಗೆ. ಸಂಸ್ಕೃತ ಹುಲುಸಾಗಿ ಬೆಳೆದು ಆ ಸಾಹಿತ್ಯ ನಿರ್ಮಾಣ ಆಗಿದ್ದೇನೆ ಬುದ್ಧನ ಸಾಹಿತ್ಯದ 5010 ವರ್ಷ ಅನ್ನೋದು ಸುಳ್ಳು. ಇಲ್ಲ, ಅದೆಲ್ಲ ಆವಾಗ ಭಾಷೆಗಳು ಅಭಿವೃದ್ಧಿ ಆಗಿರಲ್ಲ, ಲಿಪಿಗಳು ಅಭಿವೃದ್ಧಿ ಆಗಿರಲಿಲ್ಲ. ಸುಮ್ಮನೆ ಮಾತಾಡ್ಕೊಂಡು ಹೋಗುವಾಗ ಈಗ ನಮ್ಮಲ್ಲಿ ಭಾಳ ಜನ ಹೇಳ್ತಾರೆ, ಅವ್ವ ಅಪ್ಪ ಇಲ್ಲದೆ ಯಾರ್ಯಾರೋ ಹುಟ್ಟಿ ಲಿಂಗ ಸ್ಥಾಪನೆ ಧರ್ಮ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಎಷ್ಟು ವರ್ಷದಿಂದ ಅಂದ್ರೆ 30 ವರ್ಷ 30 ಲಕ್ಷ ವರ್ಷ 40 ಲಕ್ಷ ವರ್ಷಗಳಿಂದ. ಯುಗ ಅಂತಾರೆ. ಯುಗಗಳಂದ್ರೆ ಅವು ನೀವು ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡಿದಾಗ ಲಕ್ಷಗಳ ವರ್ಷಗಳ ಹಿಂದೆ ಹೋಗ್ತಾವೆ ಅವು. ಆದ್ರೆ ನೀವು ಡಾರ್ವಿನ್ನ ವಿಕಾಸ ಓದಿದಾಗ ಭೂಮಿ ಮೇಲೆ ಮನುಷ್ಯ ಯಾವಾಗ ಬಂದ? 2-3 ಲಕ್ಷ ವರ್ಷಗಳ ಹಿಂದೆ. ಜಗತ್ತಿನ ಎಲ್ಲ ನಾಗರಿಕತೆಗಳ ಆರಂಭವಾಗಿದ್ದೆ ಯಾವಾಗ? ಕೇವಲ 8-10 ಸಾವಿರ ವರ್ಷಗಳ ಹಿಂದೆ. ನೀವು ಗ್ರೀಕ್ ನಾಗರಿಕತೆ, ನೈಲ್ ನದಿಯ ನಾಗರಿಕತೆ ಇವೆಲ್ಲ ಯಾವಾಗ ಬಂದು? ಮನುಷ್ಯ ನಾಗರಿಕ ಆಗಿದ್ದ ಕಾಲಘಟ್ಟದ ಇಡೀ ಇತಿಹಾಸ ಯಾವಾಗ? ಭೂಮಿಯ ಉಷ್ಣಾಂಶದಲ್ಲಿ ಬದಲಾವಣೆ ಆದಮೇಲೆ ಸಸ್ತಿನಿಗಳು, ಹುಲ್ಲುಗಾವಲುಗಳು ಹುಟ್ಟಿ ಕೃಷಿ ಆವಿಷ್ಕಾರ ಆಗಿ ಮನುಷ್ಯ ಒಂದು ಕಡೆ ಅಲೆಮಾರಿತನವನ್ನು ಬಿಟ್ಟು ನೆಲೆ ನಿಂತಿದ್ದು ಎಲ್ಲ ಕೂಡ 10 ವರ್ಷಗಳ ಈಚೆಗೆ. 10,000 ವರ್ಷಗಳ ಈಚೆಗೆ. ನಮ್ಮಲ್ಲಿ ಹರಪ್ಪ ಮೊಹೆಂಜೊದಾರೋ ಅಥವಾ ಸಿಂಧೂ ಕಣಿವೆಯ ಶಿವದ್ರಾವಿಡ ಸಂಸ್ಕೃತಿಯ ನಾಗರಿಕತೆ ಆರಂಭ ಆಗಿದ್ದು 4600-700 ವರ್ಷಗಳ ಹಿಂದೆ ನಾಶ ಆಯಿತು. ಅದು ಎಷ್ಟು ವರ್ಷದಿಂದ ಇತ್ತೋ ಗೊತ್ತಿಲ್ಲ. ಅದನ್ನು ಕೂಡ ಒಂದು ಪ್ರಾಚೀನವಾದಂಥ ಅತ್ಯಂತ ಆಧುನಿಕವಾದಂಥ ನಾಗರಿಕತೆ, ಶಿವಕೇಂದ್ರಿತವಾದ, ನಂದಿ ಕೇಂದ್ರಿತವಾದ ನಾಗರಿಕತೆ. ಈ ವಿಷ್ಣು ಪಿಷ್ಣು ಇವೆಲ್ಲ ಆಮೇಲೆ ವಿದೇಶದಿಂದ ಬಂದಂಥವು. ಇಂಥ ಸುಳ್ಳುಗಳನ್ನು ನಾವು ಅಲ್ಲಗಳೆಯಬೇಕಲ್ಲ. 10,000 ವರ್ಷ ಈಚೆಗೆ ನಾಗರಿಕತೆ ಆದಾಗ ಮನುಷ್ಯ ಅವಾಗ ಧರ್ಮ ಸ್ಥಾಪನೆ ಮಾಡ್ದ, ಇವಾಗ ಧರ್ಮ ಸ್ಥಾಪನೆ ಮಾಡ್ದ ಅನ್ನುವಂಥ ಸುಳ್ಳುಗಳೆಲ್ಲ ಅಲ್ಲ. ಅದು ಭಾಳ ಪುರಾತನ ಅಂತ ಹೇಳ್ಕೊಳ್ಳೋದು ಹೆಮ್ಮೆಯ ವಿಷಯ ಅಂತ ತಿಳ್ಕೊಂಡಾರ. ಇಲ್ಲ, ಹಂಗೆ ಬರೋದಿಲ್ಲ ರೀ. ಅದು ಯಾಕಂದ್ರೆ ಜನ ವೀರಶೈವ ಕೂಡ ಭಾಳ ಪುರಾತನ ಅಂತ ಹೇಳ್ಕೊಳ್ಳೋದು ಉದ್ದೇಶ ಇದೆಯಲ್ಲ, ಅದು ಭಾಳ ಹಳೇದಂದ್ರೆ ಭಾಳ ಬೆಲೆ ಐತೆ ಅಂತ ತಿಳ್ಕೊಂಡಾರ. ಲೈಕ್ ಓಲ್ಡ್ ವೈನ್. ವೈಚಾರಿಕತೆ ಮತ್ತು ವೈಜ್ಞಾನಿಕತೆ, ತಾರ್ಕಿಕತೆ ಇಲ್ಲದೇ ಇರುವ ಯಾವುದೇ ಈ ವಾದಗಳು ಅವಕ್ಕೆ ಯಾವುದೂ ಬೆಲೆ ಇರೋದಿಲ್ಲ. ಚಂದಮಾಮ ಕತೆ ಇದ್ದಂಗೆ ಇರ್ತವೆ, ಎಂಟರ್ಟೈನ್ಮೆಂಟಿಗೆ ಓಕೆ. ಇದೆಲ್ಲ ಎಲ್ಲಿ ಅಧ್ಯಯನ ಮಾಡಿದ್ರಿ ನೀವು? ಸಾಕಷ್ಟು ಸಾಹಿತ್ಯ ಇದೆ, ಅದಕ್ಕೆ ಸಾಕಷ್ಟು ಸಾಹಿತ್ಯ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳು ತಾವು ಓದಬಹುದಲ್ಲ, ಎಲ್ಲ ಇದೆ ಅದರಲ್ಲಿ. ಆದರೆ ಅದನ್ನು ಮರೆಮಾಚಿ ಮತ್ತೊಂದು ಸಂಸ್ಕೃತಿಯನ್ನು ಹುಟ್ಟು ಹಾಕುವ ಪ್ರಯತ್ನ ಆ ದಲಿತ್ ಪ್ಯಾಂಥರ್ ಮೂಮೆಂಟ್ನಲ್ಲೇ ರಿವರ್ಸ್ ಹೊಡೆದದ್ದು ಯಾಕೆ? ಅಂಬೇಡ್ಕರ್ನ ಓದ್ಕೊಂಡಿದ್ರೆ ಇವತ್ತು ದೇಶಕ್ಕೆ ಈ ಸ್ಥಿತಿ ಬರ್ತಿರಲಿಲ್ಲ, ಅಥವಾ ದೇಶದಲ್ಲಿ ಈ ಥರ ಒಂದು ಸಂಸ್ಕೃತಿ ಹೊಂದಿದಂಥ ಪಕ್ಷ ಪದೇ ಪದೇ ಮೆಜಾರಿಟಿಗೆ ಬರ್ತಿರಲಿಲ್ಲ. ಎಲ್ಲಿ ಲೋಪ ಆಯ್ತು ಅಂತೀರಿ?